ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮ ನಾನಾ ವಿಧವಾಗಿರುವ ಲೀಲಾ ನಿಮಿತ್ತಕವಾಗಿ ಕ್ರಿಯೆಗಳನ್ನು ಮಾಡ್ತಾನೆ. ನಾನಾ ವಿಧವಾದದ್ದು ಅಂತಂದರೆ ಊಹೆ ಮಾಡಲು ಸಾಧ್ಯವಿಲ್ಲದಷ್ಟು ನಾನಾ ವಿಧವಾದ ಕ್ರಿಯೆಗಳನ್ನು ಭಗವಂತ ಮಾಡ್ತಾನೆ. ಅವುಗಳಲ್ಲಿ ಭಗವಂತ ಏನೇನು ಪದಾರ್ಥಗಳು ಜಗತ್ತಿನಲ್ಲಿವೆ, ಯಾವುದನ್ನೆಲ್ಲ ಯಾವ ರೀತಿಯಾಗಿ ಭೋಗವನ್ನು ಮಾಡಬೇಕು, ಆಯಾ ರೀತಿಯಾಗಿ ಆ ಎಲ್ಲ ಪದಾರ್ಥಗಳನ್ನು ಭೋಗ ಮಾಡ್ತಾನೆ. ಅಂತಹ ಭಗವಂತನಿಗೆ ಭೋಗ್ಯವಾಗದಿರುವುದು ಯಾವುದೂ ಇಲ್ಲ. ಒಂದರ್ಥದಲ್ಲಿ ಭೋಗವನ್ನು ಮಾಡ್ತಾನೆ. ಭೋಗವನ್ನು ಮಾಡುವುದು ಎನ್ನುವುದಕ್ಕೆ ಅರ್ಥ ಏನು ಅಂತನ್ನುವ ಅರ್ಥ. ಇದು ಅವಶ್ಯವಾಗಿ ಭೋಗ, ಅದರಲ್ಲೇನು ವಿವಾದವಿಲ್ಲ. ಆಹಾರವನ್ನು ಭೋಗ ಮಾಡುವುದು, ತಿಂದು ಮಾಡುವುದು ಹೇಗೋ ಆ ರೀತಿಯಾಗಿ ಶಾಸ್ತ್ರ ಹೇಳುತ್ತದೆ, ಐತರೇಯ ಉಪನಿಷತ್ತು ಹೇಳುತ್ತದೆ, ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ. ಅದನ ಆಘ್ರಾಣ ದೃಷ್ಟ್ಯಾಖ್ಯ ಭೋಗತ್ರಯ ವಿಭಾಗ. ತಿನ್ನೋದು ಬಾಯಿಯಿಂದ, ನಾಲಿಗೆಯಿಂದ, ಹಲ್ಲಿನಿಂದ ಅಗಿದು ತಿನ್ನುವುದು, ಇದು ಒಂದು ತರಹದ ಭೋಗ ಅಂತಾದರೆ, ಇದು ನಾವೆಲ್ಲ ಇವನ್ನೆಲ್ಲ ಭೋಗ ಮಾಡುವುದು ಇದೇ ರೀತಿ. ಆ ರೀತಿಯಾಗಿ ಭಗವಂತ ಅದನ್ನು ಎಷ್ಟು ಬೇಕೋ ಅಷ್ಟು ವಿವರಣೆಯನ್ನು ಆಮೇಲೆ ಕೊಡ್ತೆ. ಜೊತೆಗೆ ಆಘ್ರಾಣ, ವಾಸನೆಯನ್ನು ತೆಗೆದುಕೊಳ್ಳುವುದು, ಮೂಗಿನಿಂದ ವಾಸನೆಯನ್ನು ತೆಗೆದುಕೊಳ್ಳುವುದು. ನಮ್ಮ ಐನಾಪುರಕ್ಕಿರ್ಬೋದು, ಬೆಂಗಳೂರಿಗಿರ್ಬೋದು, ಮೈಸೂರಿಗಿರ್ಬೋದು, ಇನ್ನು ಅನೇಕ ಊರುಗಳು, ಎಲ್ಲ ಊರುಗಳಲ್ಲೂ ಅಲ್ಲಿ ವಾಸನೆ ಘಮ್ಮಂತ ಪರಿಮಳ ಬರ್ತಿರ್ತದೆ, ಭಾರೀ ವಾಸನೆ ಬರ್ತಿರ್ತದೆ. ಆ ರೀತಿಯಾಗಿ ವಾಸನೆಯನ್ನು ತೆಗೆದುಕೊಂಡಾಗ ವಾಸನೆ ಬರುತ್ತೆ, ಬರೋದಿಲ್ಲ ಅಂತಿಲ್ಲ. ಅನಿಚ್ಛತೋಪಿ ಸುಗಂಧ ಜ್ಞಾನ ಬರ್ತದೆ, ಬೇಡ ಬೇಡ ಅಂತಂದ್ರೂ ವಾಸನೆ ಬಂದ್ಬಿಡ್ತದೆ. ಆ ರೀತಿಯಾಗಿ ವಾಸನೆ ಬಂದರೆ ತಪ್ಪಿಲ್ಲ. ಹಾಗೆ ವಾಸನೆಯನ್ನು ತೆಗೆದುಕೊಂಡು ನೀವು ನಿಶ್ಚಯ ಮಾಡುವುದಾದರೆ ತಪ್ಪಿಲ್ಲ. ಅದು ಬಿಟ್ಟು ಮೂಗಿಗೆ ಹಚ್ಚಿಕೊಂಡು ಮೂಗಿನ ಹತ್ತಿರಕ್ಕೆ ಆ ಹುಳಿ ಸಾರುಗಳನ್ನು ಹಿಡಿದು ವಾಸನೆಯನ್ನು ನೋಡುವುದೇನಿದೆಯಲ್ಲ, ಇದು ನಿರ್ಮಾಲ್ಯವಾಗುವಂಥ ಪದ್ಧತಿ. ಇದು ನಿರ್ಮಾಲ್ಯ ಮಾಡುವ ರೀತಿ, ಅದು ಸರಿಯಲ್ಲ. ಹಾಗೆ ಪರಮಾತ್ಮನಿಗೆ ಭಗವಂತ ಪರಿಮಳವನ್ನು, ಪರಮಾತ್ಮ ಅನ್ನಾದಿಗಳನ್ನು, ಮಾಡಿದ ಭಕ್ಷ್ಯಾದಿಗಳನ್ನು, ವಾಸನೆಯನ್ನು ತೆಗೆದುಕೊಳ್ತಾನೆ. ಪರಮಾತ್ಮ ಆಘ್ರಾಣನ ಮಾಡಿಯೂ ಕೂಡ ಭಗವಂತ ಭೋಗ ಮಾಡುವುದುಂಟು. ಕೇವಲ ಮೂಗಿನಿಂದ ವಾಸನೆಯನ್ನು ತೆಗೆದುಕೊಂಡು ಆ ವಸ್ತುವಿನ ಭೋಗವನ್ನು ಮಾಡ್ತಾನೆ. ಇದು ಎರಡನೇ ತರಹದ ಭೋಗ. ಮೂರನೇ ಭೋಗ ಅಂತಂದರೆ ಅದು ಕೇವಲ ಮೂರನೇ ತರಹ ಭೋಗ ಅಂತಂದರೆ ಕಣ್ಣಿನಿಂದ ಭೋಗ. ಕಣ್ಣಿನಿಂದ ಭೋಗ ಎಲ್ಲ ವಿಧವಾದಂಥದ್ದು. ಬಂಗಾರವನ್ನು ನೋಡ್ತೇವೆ, ಅದನ್ನು ಭೋಗ ಮಾಡ್ತೇವೆ. ಆಭರಣಗಳನ್ನು ನೋಡ್ತೇವೆ, ಭೋಗ ಮಾಡ್ತೇವೆ. ಸೀನನ್ನು ನೋಡ್ತೇವೆ, ಸಮುದ್ರವನ್ನು, ಭೋರ್ಗರೆಯುವ ಭಾರಿ ಅದ್ಭುತವಾದ ಸಮುದ್ರವನ್ನು, ಇದೆಲ್ಲ ಭೋಗಗಳು ಕಣ್ಣಿನಿಂದ ಮಾಡುವ ಭೋಗ. ಆ ರೀತಿಯಾಗಿರುವಂತಹ ಕಣ್ಣಿನಿಂದಲೂ ಭೋಗವನ್ನು ಮಾಡುವುದಿದೆ, ಮೂಗಿನಿಂದಲೂ ಭೋಗ ಇದೆ, ಹಾಗೂ ನಾಲಿಗೆಯಲ್ಲಿ, ಬಾಯಿಯಲ್ಲಿ ಹಾಕಿಕೊಂಡು ತಿಂದು ಭೋಗವನ್ನು ಮಾಡುವುದಿದೆ. ದೇವರು ಭಗವಂತ ನಾವು ಇಟ್ಟ ಅನ್ನವನ್ನು ಮೂರು ರೀತಿಯಿಂದ ಭೋಗ ಮಾಡ್ತಾನೆ. ಇದು ಶಾಸ್ತ್ರೀಯವಾದಂತಹ ಒಂದು ಪ್ರಮೇಯ. ಇದು ಅತ್ಯಂತ ಸೂಕ್ಷ್ಮವಾದಂತಹ ಒಂದು ಪ್ರಮೇಯವಿದು. ಈ ರೀತಿಯಾಗಿ ಭಗವಂತ ಭೋಗ ಮಾಡೋದು ನೆಸೆಸರಿಲಿ ಭಗವಂತ ಭೋಗ ಮಾಡ್ತಾನೆ. ಯಾಕೆ, ಏನು ಅಂತನ್ನುವುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕೀಗ. ಏನಾಗಿದೆ ಅಂತಂದರೆ, ಇದರಲ್ಲಿ ಮೊಟ್ಟ ಮೊದಲಿಗೆ ಪರಮಾತ್ಮ ಸರ್ವಾಕಾರ ಅಂತ ನೀವು ಕೇಳಿರ್ತೀರ. ಪರಮಾತ್ಮ ಸರ್ವವ್ಯಾಪ್ತ ಹೌದೋ ಅಲ್ಲೋ? ಪರಮಾತ್ಮ ಸರ್ವವ್ಯಾಪ್ತ ಅಂತಾದ ಮೇಲೆ ಪರಮಾತ್ಮ ಎಲ್ಲ ವಸ್ತುಗಳಲ್ಲಿ ಹೇಗೆ ವ್ಯಾಪ್ತನಾಗಿದ್ದಾನೆ, ಪ್ರವಿಷ್ಟ ಇವ ಭಾವ್ಯಸೆ ಅಂತ ಭಾಗವತ ಹೇಳುತ್ತದೆ. ಪರಮಾತ್ಮ ಎಲ್ಲ ವಸ್ತುಗಳಲ್ಲಿ ವ್ಯಾಪ್ತನಾಗಿರೋದು ಅಂದರೆ ಒಂದೇ ಒಂದು ದೊಡ್ಡ ರೂಪದಿಂದ ವ್ಯಾಪ್ತನಾಗಿದ್ದಾನೆ. ಇದು ಸತ್ಯ, ಇಲ್ಲ ಅಂತಿಲ್ಲ. ಎಲ್ಲ ಒಂದೇ ಒಂದು ರೂಪ, ನಾರಾಯಣ ರೂಪ ಅನಂತ ದೇಶದಲ್ಲಿ ವ್ಯಾಪಿಸಿದೆ. ಆ ವ್ಯಾಪಿಸಿದಾಗ
ಪಕ್ಕದಲ್ಲಿ ಗೋಡೆಗಳಿವೆ, ಮಧ್ಯದಲ್ಲಿ ಆಕಾಶ ಇದೆ, ಅದಾದ ಮೇಲೆ ದೇವಸ್ಥಾನ, ಅದರ ಮುಂದೆ ಬಂಗಾರದ ಮಂಟಪ, ಅದರಲ್ಲಿ ಮೂಲರಾಮದೇವರು, ಅದರ ಎದುರಿಗೆ ಸ್ವಾಮಿಗಳು, ಅದರ ಪಕ್ಕದಲ್ಲಿ ಬ್ರಾಹ್ಮಣರು, ಹೀಗೆ ನಾವು ನೀವು ಅದು ಇದು ಭಕ್ಷ್ಯ ಭೋಜ್ಯ ಏನೇನಿದೆಯೋ ಎಲ್ಲ ಕಡೆಗೂ ಪರಮಾತ್ಮ ಒಂದೇ ಒಂದು ರೂಪದಿಂದ ವ್ಯಾಪಿಸಿರ್ತಾನೆ. ಅದೂ ಒಂದು ರೂಪದಿಂದ ಭಗವಂತ ವ್ಯಾಪಿಸುವುದು ಪರಮಾತ್ಮನ ಪದ್ಧತಿ. ಆ ರೂಪವೇನಿದೆಯಲ್ಲ ಅದು ಪ್ರವಿಷ್ಟ ಇವ ಭಾವ್ಯಸೆ ಅಂತ ಅದಕ್ಕೆ ಕರೆಯೋದಿಲ್ಲ. ಯಾಕೆ ಅಂತಂದ್ರೆ ಅನುಪ್ರವಿಷ್ಟ ಅಂತಂತಾರೆ. ಸಚ್ಚತ್ಯಚ್ಛಾಭವತ ನಿರುಕ್ತಂಚ ನಿರುಕ್ತಂಚ ತತ್ ಸೃಷ್ಟ್ವಾ ತದೇವ ಅನುಪ್ರಾವಿಶತ ತದನುಪ್ರವಿಶ್ಯ ಸಚ್ಚತ್ಯಚ್ಛಾಭವತ್. ಅನುಪ್ರವೇಶ ಅಂದರೆ ಈ ಕಂಬ, ಬಂಗಾರದ ಕಂಬ ಇದೆಯಲ್ಲ, ಆ ಬಂಗಾರದ ಕಂಬದಲ್ಲೇ ಅದೇ ಆಕಾರವಾಗಿ ಭಗವಂತ ಇದ್ದಾನೆ. ಅದೇ ಆಕಾರವಾಗಿ ನಮ್ಮ ದೇಹ ಏನು ಆಕಾರದಿಯಲ್ಲ ಅದೇ ಆಕಾರದಲ್ಲಿ ಭಗವಂತ ಇದ್ದಾನೆ. ನಮ್ಮ ನಿಮ್ಮ ಎಲ್ಲ ಜೀವರಾಶಿಗಳೇನೇನು ಆಕಾರವಿದೆಯಲ್ಲ ಆಯಾ ಆಕಾರಗಳಲ್ಲಿ ಭಗವಂತ ಇದ್ದಾನೆ. ಹೀಗೊಂದು ಭಗವಂತನ ರೂಪವಿದೆ. ಅದು ಪ್ರತ್ಯೇಕವಾಗಿರುವಂತಹ ಭಗವಂತನ ರೂಪಗಳವು. ಆ ರೀತಿಯಾಗಿರುವಂತಹ ಭಗವಂತನ ಹೀಗೆ ಏನು ಭಗವಂತನ ರೂಪವಿದೆಯಲ್ಲ ಅದಕ್ಕೆ ಪರಮಾತ್ಮನ ಅಂತರ್ಯಾಮಿ ರೂಪ. ಆ ಅಂತರ್ಯಾಮಿ ರೂಪ ಆಯಾ ಪದಾರ್ಥದ ಆಕಾರದಲ್ಲಿ ಆ ಭಗವಂತ ಒಳಗಿದ್ದಾನೆ. ಹಣ್ಣಿನಲ್ಲಿ ಹಣ್ಣಿನ ಆಕಾರ, ಹೂವಿನಲ್ಲಿ ಹೂವಿನ ಆಕಾರ, ಮನುಷ್ಯನಲ್ಲಿ ಮನುಷ್ಯನ ಆಕಾರ, ಆನೆಯಲ್ಲಿ ಆನೆಯಂತೆ, ಹಾವಿನಲ್ಲಿ ಹಾವಿನಂತೆ, ಹೀಗೆ ಭಗವಂತ ಇದ್ದಾನೆ ಎಲ್ಲ ವಸ್ತುಗಳಲ್ಲಿ. ಯಾಕೆ ಅಂದರೆ ಆಯಾ ವಸ್ತುವಿಗೆ ಆಯಾ ಆಕಾರಕ್ಕೂ ಅಸ್ತಿತ್ವವನ್ನು ಕೊಡುವುದಕ್ಕಾಗಿ, ಆಯಾ ಆಕಾರದಲ್ಲೂ ಆ ವಸ್ತುವಿಗೆ ಅಸ್ತಿತ್ವವನ್ನು ಕೊಡುವುದಕ್ಕಾಗಿ ಪರಮಾತ್ಮ ಅಲ್ಲಲ್ಲಿ ಆಯಾ ರೂಪದಿಂದ ಇದ್ದಾನೆ. ಹಾಗಾಗಿ ನಾವೇನು ಅನ್ನವನ್ನು ಮಾಡ್ತೇವೆ, ಆ ಅನ್ನವನ್ನು ಮೊದಲು ಅಕ್ಕಿಯ ರೂಪದಲ್ಲಿ ಇರುವ ಭಗವಂತ ಆ ಅಕ್ಕಿಯನ್ನು ಅನ್ನವಾಗಿ ಮಾಡಿದಾಗ ಅನ್ನದ ರೂಪದಲ್ಲೂ ಭಗವಂತ ಅನ್ನದಲ್ಲಿ ಸನ್ನಿಹಿತನಾಗ್ತಾನೆ. ಹಾಗಾದರೆ ಅಕ್ಕಿಯಲ್ಲಿ ದೇವರು, ಅನ್ನದಲ್ಲಿ ದೇವರು, ಬೀಜದಲ್ಲಿ ದೇವರು, ಗಿಡದಲ್ಲಿ ದೇವರು, ಗಿಡದಲ್ಲಿ ದೇವರು, ಹಣ್ಣಿನಲ್ಲಿ ದೇವರು, ಹಣ್ಣಿನಲ್ಲಿ ದೇವರು, ರಸದಲ್ಲಿ ದೇವರು, ರಸದಲ್ಲಿ ದೇವರು, ಆ ರಸದಲ್ಲಿರ್ತಕ್ಕಂತಹ ಏನೊಂದು ಅತಿಶಯವಿದೆ ಅದರಲ್ಲೂ ಭಗವಂತನ ವಿಶೇಷವಾದ ರೂಪ, ಇತ್ಯಾದಿ ಇತ್ಯಾದಿ. ಇದು ಅದ್ಭುತವಾಗಿರುವಂತಹ ವಿಷಯವಿದೆಲ್ಲ ಇರಲಿ. ಹಾಗಾಗಿ ಭಗವಂತ ಅನ್ನದಲ್ಲಿರುವ ತನ್ನ ರೂಪವನ್ನು ಭಗವಂತ ತಾನು ತಿಂತಾನೆ, ಚರ್ವಣ ಮಾಡುವುದಿಲ್ಲ, ತಿಂತಾನೆ. ಭಗವಂತನ ಆ ವಿಧವಾದಂತಹ ಅನ್ನದಲ್ಲಿರುವ ಭಗವಂತನ ರೂಪವನ್ನು ಭಗವಂತ ಆಸ್ವಾದನೆ ಮಾಡ್ತಾನೆ ಅಂತನ್ನೋದೇನಿದೆ, ನಾಲಿಗೆಯಿಂದ ಆಸ್ವಾದನೆ ಮಾಡೋದು ಇದು ಒಂದು ವಿಧವಾದ. ಪರಮಾತ್ಮ ನಾಲಿಗೆಯಿಂದ ತಿನ್ನುವುದೇನಿದೆ, ಪ್ರತಿಮೆಯಲ್ಲಿ ಇರುವ ಭಗವಂತ ಏನು ರೂಪವನ್ನು ಆಸ್ವಾದನೆ ಮಾಡ್ತಾನೆ, ಇದು ಕೇವಲ ಸ್ವಾಖ್ಯ ರೂಪ. ಸ್ವಾಖ್ಯ ರಸವನ್ನು ಮಾತ್ರ ಭೋಗ ಮಾಡ್ತಾನೆ. ಸ್ವ ಎಂದರೆ ದೇವರು, ದೇವರೇ ರಸವಾಗಿ ಇದ್ದಾನಲ್ಲ, ದೇವರೇ ಅನ್ನವಾಗಿ, ಹಣ್ಣಿನಲ್ಲಿ ಹಣ್ಣಾಗಿ, ಭಕ್ಷ್ಯಗಳಲ್ಲಿ ಭಕ್ಷ್ಯವಾಗಿ, ಹಾಲು ಮೊಸರುಗಳಲ್ಲಿ ಹಾಲು ಮೊಸರಾಗಿ, ಕೇಶವಾದಿ ನಾಮಗಳಿಂದ ಭಗವಂತ ಇದ್ದಾನಲ್ಲ, ಚಂದ್ರಾದ್ಯಂತರ್ಯಾಮಿಯಾಗಿ. ಆ ಭಗವಂತನೇನಿದ್ದಾನೋ ಆ ಭಗವಂತನನ್ನು ಭಗವಂತ ತಾನು ತನ್ನ ರೂಪವನ್ನು ತಾನು ಮುಖದಿಂದ ಬಾಯಿಯಿಂದ ತಿಂತಾನೆ. ಏನಿದರರ್ಥ? ತಿನ್ನೋದು ಅಂದರೆ ಏನಿದು? ಏನಿದೆಲ್ಲ ವ್ಯಾಪಾರ ಅಂದರೆ ಆ ಅನ್ನದಲ್ಲಿರುವ ತನ್ನ ಏನೊಂದು ಗುಣ ಮಹಿಮೆಗಳಿವೆಯಲ್ಲ, ಅನಂತ ಗುಣ ಮಹಿಮೆಗಳು, ಆ ಅನಂತವಾದ ಗುಣ ಮಹಿಮೆಗಳನ್ನು ಭಗವಂತ ತಾನು ತನ್ನ ಪ್ರತಿಮೆಯಲ್ಲಿರುವಂತಹ ರೂಪದಿಂದ ಪರಮಾತ್ಮ ಅವುಗಳನ್ನು ಭೋಗಿಸ್ತಾನೆ, ಅನುಭವಿಸ್ತಾನೆ. ಎಸ್, ನಾನು ಆ ಅನ್ನದಲ್ಲೂ ಇಷ್ಟೇ ಅನಂತ ರೂಪಗಳಿಂದ ಇದ್ದೇನೆ ಎಂದಾಗಿ ಭಗವಂತ ತನ್ನ ಅನ್ನದಲ್ಲಿ ಅಂತರ್ಯಾಮಿಯಾದ ತನ್ನ ರೂಪದ ಅನಂತ ಗುಣಗಳನ್ನು ತಾನು ಸಾಕ್ಷಾತ್ಕಾರ ಮಾಡಿಕೊಂಡು ಹಿರಿ 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 ಹಿಗ್ಗುತ್ತಾನೆ, ಆನಂದ ಪಡ್ತಾನೆ. ಅಂದರೆ ಆ ಭಗವಂತನಿಗೆ ಆ ಅನ್ನದಲ್ಲಿರುವ ತನ್ನದೇ ಆದ ರೂಪದಲ್ಲಿರುವ ಅನಂತವಾದ ಗುಣಗಳ ಭೋಗ ಇರಲಿಲ್ವಾ? ಹಾಗಾದರೆ ಅವನಿಗೆ ಆ ಅನಂತ ಭೋಗಗಳನ್ನು ಮಾಡಿದ್ದಕ್ಕಾಗಿ ಬರಬೇಕಾದ ಆನಂದ ಮೊದಲು ಇರಲಿಲ್ವಾ ಎನ್ನುವ ಎಲ್ಲ ಪ್ರಶ್ನೆಗಳಿಗೆ ಶ್ರೀಮದಾಚಾರ್ಯರು
ಅದ್ಭುತವಾಗಿ ಉತ್ತರವನ್ನು ಕೊಡ್ತಾರೆ. ಇದು ಭಗವಂತನ ಮೊಟ್ಟ ಮೊದಲಿಗೆ ಯಾಕೆ ಭೋಗ ಮಾಡ್ತಾನೆ ಅಂತನ್ನುವುದಕ್ಕೆ ಲೀಲೆ ಎಂದಾಗಿ ಆಚಾರ್ಯರು, ಕೇವಲ ಲೀಲಾ ಎಂದಾಗಿ ಉತ್ತರ. ತನ್ನನ್ನು ತಾನು ಅನುಭವಿಸುವುದು ಮುಂದೆ ಬರುವ ಆನಂದ, ಅದು ಆನಂದ ಬರುತ್ತದೆ ಅಂದರೆ ಮೊದಲಿಗಿಲ್ಲ ಅಂತಂಥ ಅರ್ಥವ? ಇಲ್ಲ, ಮೊದಲಿಗಿತ್ತು. ಮೊದಲಿಗಿದ್ದ ಆನಂದ ಮತ್ತೆ ಬರೋದು ಅಂದರೆ ಏನರ್ಥ? ಇದು ಪರಮಾತ್ಮನ ಅಚಿಂತ್ಯ ಶಕ್ತಿ. ಸಾಮಾನ್ಯರಿಗೆ, ಯಾರಿಗೆ ವಿಶಿಷ್ಟವಾದ ಶಾಸ್ತ್ರೀಯ ಸಂಸ್ಕಾರಗಳಿಲ್ಲ ಅಂಥವರಿಗೆ ಇದು ಬಹಳ ಅನ್ಬ್ರೇಕಬಲ್ ನಾಟ್. ಇದರ ವಿಮರ್ಶೆ ಮಾಡಿ ಅರ್ಥವನ್ನು ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಯಾಕೆಂದರೆ ಇದು ವಾಸ್ತವಿಕವಾಗಿ ಅಚಿಂತ್ಯವಾದದ್ದಕ್ಕಾಗೇ ಇದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಪರಮಾತ್ಮ ತನ್ನನ್ನು ತಾನು ಭೋಗಿಸಿ ಆನಂದವನ್ನು ಅನುಭವಿಸ್ತಾನೆ ಅಂದರೆ ಆ ಆನಂದ ಮೊದಲಿಗಿರಲಿಲ್ಲ ಅಂತ ಅರ್ಥವಲ್ಲ. ಆ ಇದ್ದ ಆನಂದವನ್ನೇ ಭಗವಂತ ಅನುಭವಿಸ್ತಾನೆ. ಆಗಮಿಷ್ಯತ್ ಸುಖಂಚಾಪಿ ತಚ್ಚಾಸ್ತೇವ ಸದಾಪಿತು. ಇದೆಲ್ಲ ಗೀತಾಭಾಷ್ಯಾದಿಗಳಲ್ಲಿ, ತತ್ವಪ್ರಕಾಶಿಕೆಯಲ್ಲಿ, ಗೀತಾ ತಾತ್ಪರ್ಯದಲ್ಲಿ, ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳಲ್ಲಿ ಇದನ್ನು ತುಂಬ ವಿವರವಾಗಿ ಹೇಳಿದ್ದಾರೆ. ಅಷ್ಟೆಲ್ಲ ನಾನಿಲ್ಲಿ ವಿವರಣೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ, ಇರಲಿ. ಹಾಗಾಗಿ ಅಚಿಂತ್ಯ ಶಕ್ತಿಯಿಂದಾಗಿ ಭಗವಂತನಿಗೆ ಜಾತಂ ಸುಖಮತೀವಚ, ಸುಖ ಆಯಿತು ಎಂದಾಗಿ. ಪರಮಾತ್ಮನಿಗೆ ಸುಖ ಯಾವಾಗಲೂ ಇದೆ. ಒಂದು ಎಳ್ಳು ಕಾಳಿನಷ್ಟು ಹೆಚ್ಚಿಗೆ ಸುಖವಾಗೋದಿಲ್ಲ ಪರಮಾತ್ಮನಿಗೆ. ಸೀತೆಯನ್ನು ಕಂಡು ಬಂದಾಗ ಹನುಮಂತ ದೇವರು ಪಾದಗಳಿಗೆ ಚೂಡಾಮಣಿಯನ್ನು ಇಟ್ಟಾಗ ಆನಂದವಾಯಿತು, ಪರಮಾಭಿತುಷ್ಟ. ಅದರ ಅರ್ಥ ಅದಕ್ಕಿಂತಲೂ ಮೊದಲು ಪರಮಾತ್ಮ ಅತ್ಯಂತ ಶೋಕಾರ್ತನಾಗಿದ್ದ, ದುಃಖಗ್ರಸ್ತನಾಗಿದ್ದ. ಇದನ್ನು ತಂದು ಬಂದಾಗ ಸೀತೆ ಇಂಥಲ್ಲಿದ್ದಾಳೆ ಅಂತ ಹೇಳಿದಾಗ ಪರಮಾತ್ಮನಿಗೆ ಆನಂದವಾಯಿತು ಅಂತರ್ಥವ. ದುರ್ದೈವದಿಂದ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳೇ ಮೊದಲಾದ ಗಾಂಧೀಜಿಯವರ ಗುರುಗಳು ಗೋಖಲೆಯವರ ಗುರುಗಳು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು ಲೆಕ್ಚರ್ಸ್ ಆನ್ ರಾಮಾಯಣ ಅಂತ ಬರೆದಿದ್ದಾರೆ. ಅದರಲ್ಲಿ ಈ ಮಾತುಗಳನ್ನು ಹೇಳ್ತಾರೆ. ರಾಮ ಮನುಷ್ಯನೇ ಆಗಿದ್ದ. ಅಲ್ಲರಿ, ರಾಮ ಮನುಷ್ಯನೇ ಆಗಿದ್ದರೆ ಪೂಜೆ ಯಾಕೆ ಮಾಡಬೇಕು ಅವನನ್ನು? ಅವನು ನಮ್ಮಂತೆ ಸೀತೆಯನ್ನು ಕಳೆದುಕೊಂಡದ್ದಕ್ಕೆ ಮನುಷ್ಯರಂತೆ ದುಃಖಪಟ್ಟಿದ್ರೆ ಅವನನ್ನು ಯಾಕೆ ಪೂಜೆ ಮಾಡಬೇಕು? ಅವನ ಕಥೆಯನ್ನು ಯಾಕೆ ಹೇಳಬೇಕು, ಯಾಕೆ ಕೇಳಬೇಕು? ಅವನ ಅನುಗ್ರಹವನ್ನು ಪಡೆಯೋದಕ್ಕೆ ಆಸ್ಪದವೆಲ್ಲಿದೆ? ಆನಂದ ತೀರ್ಥರು ಹೇಳ್ತಾರೆ, ಸ್ತ್ರೀ ಸಂಗಿನಾಂ ಇತಿ ರತಿಂ ಪ್ರಥಮುಶ್ಚಚಾರ. ಭಾಗವತ ಹೇಳುತ್ತೆ ಈ ಮಾತನ್ನ. ಪರಮಾತ್ಮನಿಗೆ ಸ್ತ್ರೀ ಸಂಘ ಇಲ್ಲ, ಸ್ತ್ರೀ ಸಂಘವಿಲ್ಲದಿದ್ದಕ್ಕೆ ದುಃಖವಿಲ್ಲ, ಪರಮಾತ್ಮನಿಗೆ ಶೋಕವಿಲ್ಲ. ಎಂದೆಂದಿಗೂ ಯಾವ ನ್ಯೂನತೆಗಳೂ ಪರಮಾತ್ಮನಲ್ಲಿ ಸರ್ವಾತ್ಮನ ಇಲ್ಲ ಎನ್ನುವುದೇ ಉಪನಿಷತ್ತಿನ ಶಾಸ್ತ್ರಗಳ ಎಲ್ಲ ಮಹಾಭಾರತಾದ ಸಕಲ ಸಚ್ಚಾಸ್ತ್ರಗಳ ನಿರ್ಣಯವಿದು. ಹಾಗಾಗಿ ಆ ಭಗವಂತನಿಗೆ ದುಃಖವಿಲ್ಲ, ಪರಮಾತ್ಮನಿಗೆ ಪರಮಾಭಿತುಷ್ಟ ಅಂತಂದಾಗ ಭಗವಂತನ ಅಚಿಂತ್ಯ ಶಕ್ತಿಯಿಂದ ಇದ್ದ ಸುಖವೇ ಮತ್ತೆ ಅದು ಅಭಿವ್ಯಕ್ತವಾದಂತೆ ಅಭಿವ್ಯಕ್ತವೇ ಇದೆ. ನಿತ್ಯವ್ಯಕ್ತ ಗುಣಸ್ತಸ್ಯ. ಇದು ಕೇವಲ ಅಚಿಂತ್ಯ. ಇದನ್ನು ಯಾರು ಹೇಳ್ತಾರೆ ಅಚಿಂತ್ಯ ಅಂತ? ನಮಗೆ ನಿಮಗೆ ಅಚಿಂತ್ಯ ಅಲ್ಲ. ಇದು ರಮಾದೇವಿಗೂ ಲಕ್ಷ್ಮೀದೇವಿಗೂ ಇದನ್ನು ಚಿಂತನೆ ಮಾಡಿ ವಿಚಾರ ಮಾಡಿ ತಿಳಿದುಕೊಂಡು ಡೈಜೆಸ್ಟ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲದ ಮಾತಿದು. ಭಗವಂತನಿಗೆ ಅನಂತವಾದ ಆನಂದ ಅನಾದಿ ಕಾಲದಿಂದ ಇದೆ. ಆ ಅನಾದಿ ಕಾಲದಿಂದ ಆನಂದ ಅನಂತವಾಗಿದ್ದರೂ ಕೂಡ ಇವತ್ತು ನಾವು ಮಾಡುವ ಪೂಜೆ, ನಾವು ಮಾಡುವ ಸೇವೆ, ಹನುಮಂತ ದೇವರು ಮಾಡಿದ ಸೇವೆ, ನೈವೇದ್ಯವನ್ನು ಕೊಟ್ಟಾಗ ಭಗವಂತ ಮಾಡುವ ಭೋಗ, ಇವುಗಳಿಂದ ಆನಂದ ಆಗತ್ತೆ. ಹೌದು, ಆನಂದವಾಗತ್ತೆ. ಆನಂದ ಇದ್ದಿದ್ದಿಲ್ವಾ? ಇತ್ತು. ಹಾಗಾದರೆ ಏನಾಗೋದು? ಅಚಿಂತ್ಯ ಶಕ್ತಿಯಿಂದಾಗಿ ಆಗೋ. ನ ಜಾಯತೆ ಮ್ರಿಯತೆ ವಾ ಕುತಶ್ಚಿತ್ ನಾಯಂ ಭೂತ್ವಾ ಭವಿತಾವಾ ನ ಭೂಯಃ ಎನ್ನುವುದಕ್ಕೆ ಶ್ರೀಮದ್ ಆಚಾರ್ಯರು ಗೀತಾಭಾಷ್ಯದ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಈ ರೀತಿಯಾಗಿ ಹೇಳ್ತಾರೆ. ತತ್ವಪ್ರಕಾಶಿಕೆಯಲ್ಲಿ ಬರ್ತದೆ, ಗೀತಾಭಾಷ್ಯದಲ್ಲಿ ಬರ್ತದೆ, ಅನೇಕ ಕಡೆಗೆ ಈ ಮಾತನ್ನು ಹೇಳ್ತಾರೆ. ಇದು ಯಾರಿಗೆ ಜೀರ್ಣವಾಗಲಿಲ್ಲ ಅಲ್ಲ, ಈ ಮಾತು ಯಾರಿಗೆ ಅರ್ಥವಾಗಲಿಲ್ಲವಲ್ಲ, ಅವರು ಭಗವಂತನಿಗೆ ಈ ಇಂದ್ರಿಯಗಳಿಂದ ಭೋಗವೇ ಇಲ್ಲ ಎಂದಾಗಿ ಸಾರಿಬಿಟ್ರು.
ಅವರ ಹೆಸರನ್ನು ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಆ ಪರಮಾತ್ಮನಿಗೆ, ಪರಮಾತ್ಮ ತನ್ನನ್ನು ತಾನು ಅನ್ನಾದಿಗಳಲ್ಲಿರುವ ತನ್ನ ರೂಪವನ್ನು ಕಂಡು ನಾವು ಸಮರ್ಪಣೆ ಮಾಡಿದಾಗ ಭಗವಂತ ಅತ್ಯಂತ ಆನಂದ ಭರಿತನಾಗ್ತಾನೆ. ಅದನ್ನು ತಿಂದು ತನ್ನದೇ ರಸ, ಅಪ್ರಾಕೃತವಾದ ರಸ. ಈ ರಸದ ಹೋಲಿಕೆ ಅದಕ್ಕೆ ಸ್ವಲ್ಪ ಉಂಟು. ಒಂದು ಅಂಶದಲ್ಲಿ ಅಂದರೆ ಒಂದು ಸಣ್ಣ ದೀಪದ ಹುಳ ಅಂತ ಇರುತ್ತೆ. ನೀವು ಕಾಡಿನಲ್ಲಿ ಕತ್ತಲೆಯಲ್ಲಿ ಅಲ್ಲಿ ಇಲ್ಲಿ ಹೋದಾಗ ದೀಪದ ಹುಳ ಕಾಣುತ್ತೆ. ಆ ದೀಪದ ಹುಳದ ದೀಪ ಹೌದೋ ಅಲ್ಲೋ, ಆ ಅರ್ಥಪ್ರಕಾಶತ್ವ ಅಂತನ್ನುವುದು ಅಥವಾ ಪ್ರಕಾಶತ್ವ ಅಂತನ್ನುವುದೇನಿದೆ ಅದಕ್ಕೂ ಸೂರ್ಯನಿಗೂ ಅಥವಾ ಗ್ಯಾಲಕ್ಸಿಗಳಿಗೂ ಇರುವ ಏನೊಂದು ಅಂತರವಿದೆ. ಸುಮ್ಮನೆ ಉದಾಹರಣೆಗೆ ನಾನು ಹೇಳ್ತೇನೆ, ಅಷ್ಟು ಅಂತರ ನಮ್ಮ ಈ ಅನ್ನದ ರಸಕ್ಕೂ ಭಗವಂತನ ಒಳಗಿರುವ ಅನ್ನದ ಸ್ವಾಖ್ಯ ರಸಕ್ಕೂ ಅಷ್ಟು ಅಂತರವಿದೆ, ಅನಂತ ಅಂತರವಿದೆ. ಆದರೆ ಜಾತಿ ಒಂದೇ. ಹುಣಸೆ ಹಣ್ಣಿನಲ್ಲಿ, ಲಿಂಬೆ ಹಣ್ಣಿನಲ್ಲಿ ಹುಳಿಯ ರಸವಿದೆ. ಪರಮಾತ್ಮನು ಹುಳಿ ರಸವಾಗಿ ಪರಮಾತ್ಮನಿದ್ದಾನೆ. ಹುಳಿ ರಸ ಎನ್ನುವುದು ಭಗವಂತನ ರೂಪ, ಪರಮಾತ್ಮನ ರಸವದು, ಪರಮಾತ್ಮ ಸ್ವಾಖ್ಯ ರಸವದು. ಸಕ್ಕರೆಯಲ್ಲಿ ಸಿಹಿಯಾಗಿದ್ದಾನೆ, ಆ ಸಿಹಿ ಎನ್ನುವುದು ಭಗವಂತನ ರಸ. ಇದೆಲ್ಲವನ್ನೂ ಕೂಡ ಪರಮಾತ್ಮ ನಾಲಿಗೆಯಿಂದ ತಾನು ಆಸ್ವಾದನೆ ಮಾಡ್ತಾನೆ, ಸಂತೋಷ ಪಡ್ತಾನೆ. ಇದುವೇ ನೈವೇದ್ಯ. ನಮ್ಮ ಅಂತರ್ಯಾಮಿಯಾಗಿರುವಂತಹ ಭಗವಂತ, ಆ ಪ್ರತಿಮೆಯಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಅನ್ನಾದಿಗಳಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನು ಸಮರ್ಪಿಸುವುದೇ ನೈವೇದ್ಯ. ಅದರ ಅರ್ಥ ಏನು? ನಾನು ಅಂದರೆ ದೇವರನ್ನು ದೇವರೇ ಕೊಟ್ಟು ಬಿಟ್ಟ. ದೇವರಿಗೆ, ಪ್ರತಿಮೆಯಲ್ಲಿರುವ ದೇವರಿಗೆ, ದೇವರು ನನ್ನಲ್ಲಿರುವ ದೇವರು, ದೇವರನ್ನು ಅನ್ನಾದಿಗಳಲ್ಲಿರುವ ದೇವರನ್ನು ಕೊಟ್ಟು ಬಿಟ್ಟ, ಸಮರ್ಪಿಸಿದ. ಪರಮಾತ್ಮನಲ್ಲಿ ವಿಶೇಷವಿದೆ, ಅವೆಲ್ಲ ಶಾಸ್ತ್ರೀಯವಾದ ವಿಷಯ. ಆ ವಿಶೇಷಬಲಾತಿ ಭೇದ ವ್ಯವಹಾರ, ಭೋಗ ಮಾಡುವುದು ಲೀಲೆಯಿಂದ, ಸುಖವಾಗುವುದು ಅಚಿಂತ್ಯ ಶಕ್ತಿಯಿಂದ. ಇದು ನಿತ್ಯದಲ್ಲಿ ಚಿಂತನವನ್ನು ಮಾಡಬೇಕಾಗಿರುವಂಥದ್ದು, ನಿತ್ಯದಲ್ಲಿ ಚಿಂತನ ಮಾಡಬೇಕಾದದ್ದು. ಹಾಗಾಗಿ ಆ ಭಗವಂತನಿಗೆ ಇದು ಒಂದಾದರೆ, ಎರಡನೇ ಭಾಗ ಅಂತಂದರೆ ಮೂಸಿ ನೋಡುವ, ಮೂಗಿನಿಂದ ಆಘ್ರಾಣನ ಮಾಡುವಂತಹ ರೂಪಗಳು, ರಸಗಳು. ಆ ರಸಗಳು ಯಾವುದು? ಲಕ್ಷ್ಮೀದೇವಿಯ ರಸ. ಲಕ್ಷ್ಮೀದೇವಿ ಇಡೀ ಜಗತ್ತಿಗೆ ಅಭಿಮಾನಿ ದೇವತೆ, ಹೌದಾ? ಎಲ್ಲ ತತ್ವಗಳಿಗೆ, ಜಡವಾದ ಪದಾರ್ಥಗಳಿಗೆಲ್ಲದಕ್ಕೂ ಅಭಿಮಾನಿಯಾಗಿದ್ದಾಳಲ್ಲ. ಅಂದ ಮೇಲೆ ಅನ್ನ, ಹಣ್ಣು, ಭಕ್ಷ್ಯ, ಪಾಯಸ, ಹಾಲು, ಮೊಸರು, ಸಕ್ಕರೆ ಎಲ್ಲ ಪದಾರ್ಥಗಳಿಗೂ ಲಕ್ಷ್ಮೀದೇವಿ ಅಭಿಮಾನಿನಿ. ಎಲ್ಲ ಪದಾರ್ಥಗಳಿಗೆ ಅಭಿಮಾನಿನಿಯಾಗಿದ್ದಾಳೆ. ಅಂತಹ ಲಕ್ಷ್ಮೀದೇವಿ ತನ್ನನ್ನು ತಾನು ಪರಮಾತ್ಮನಿಗೆ ಸಮರ್ಪಿಸ್ತಾಳೆ. ಸಮರ್ಪಿಸಿದಾಗ ಭಗವಂತ ಲಕ್ಷ್ಮೀದೇವಿಯನ್ನು ನಾಲಿಗೆಯಿಂದ ಆಸ್ವಾದನೆ ಮಾಡುವುದಿಲ್ಲ, ಕೇವಲ ಮೂಗಿನಿಂದ ಆಘ್ರಾಣನ ಮಾಡ್ತಾನೆ. ಆ ಮೂಗಿನಿಂದ ಆಘ್ರಾಣನ ಮಾಡ್ತಾನೆ. ಆದ್ದರಿಂದಾಗಿ ಅದು ಆಘ್ರಾಣವೆಂಬ ಭೋಗ ಲಕ್ಷ್ಮೀದೇವಿಯ ರಸಗಳಿಗೆ, ಲಕ್ಷ್ಮ್ಯಾತ್ಮಕವಾದ ರಸ. ಅವುಗಳನ್ನು ಕೇವಲ ಆಘ್ರಾಣನ ಮಾಡುವುದು. ಇದು ಎರಡನೆಯದಾದರೆ, ಮೂರನೆಯದು ಇದು ಇನ್ನೂ ವಿಚಿತ್ರವಾದದ್ದು, ಮಹತ್ವದ್ದು. ಬ್ರಹ್ಮಾದಿ ದೇವತೆಗಳು ಮಹತ್ತತ್ವವನ್ನು ಹಿಡಿದು ಎಲ್ಲ ತತ್ವಗಳಿಗೆ ಅಭಿಮಾನಿ ದೇವತೆಗಳಾಗಿದ್ದಾರೆ. ಆದ್ದರಿಂದ ಎಲ್ಲ ತತ್ವಾಭಿಮಾನಿ ದೇವತೆಗಳು ಅವರವರ ಅಧಿಕಾರಕ್ಕೆ ತಕ್ಕಂತೆ ತಾರತಮ್ಯಾನುಸಾರವಾಗಿ ದೇವರ ಮುಂದೆ ಕಲ್ಲು ಸಕ್ಕರೆ ಇಟ್ಟಾಗ ಆ ಕಲ್ಲು ಸಕ್ಕರೆಯಲ್ಲಿ ಯಾವುದ್ಯಾವುದು ಉಪಾದಾನ ಕಾರಣವಾಗಿರುವಂತಹ ಪೃಥಿವೀಂ ಆರಭ್ಯ ಮಹತ್ತತ್ವ ಪರ್ಯಂತವಾದ ಪದಾರ್ಥಗಳಿವೆಯೋ ಆ ಎಲ್ಲ ತತ್ವಗಳು ಅದರಲ್ಲಿ ಸೂಕ್ಷ್ಮ ರೂಪವಾಗಿ ಇದ್ದೇ ಇವೆ. ತಥಾಚ ತದಭಿಮಾನಿ ದೇವತೆಗಳು, ಬ್ರಹ್ಮದೇವರು, ರುದ್ರದೇವರು, ಇಂದ್ರಾದಿ ದೇವತೆಗಳು, ಎಲ್ಲ ದೇವತೆಗಳೂ ಒಳಗಿದ್ದಾರೆ. ಅವರು ತಮ್ಮ ತಮ್ಮ ಸ್ವರೂಪವನ್ನು ಕಲ್ಲು ಸಕ್ಕರೆಯ ರೂಪದಿಂದ, ಅನ್ನದ ರೂಪದಿಂದ, ಮೊಸರು ಹಾಲಿನ ರೂಪದಿಂದ, ಹಣ್ಣುಗಳ ರೂಪದಿಂದ ಪರಮಾತ್ಮನಿಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡ್ತಾರೆ. ಧರಾದೇವಿ ಯಾವ ಬಂಗಾರಕ್ಕೆ, ಚಿನ್ನಕ್ಕೆ ಅಭಿಮಾನಿ ದೇವತೆ, ಆ ಧರಾದೇವಿ ತನ್ನನ್ನು ತಾನು ಈ ಮಂಟಪದ ಆಕಾರದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಾಳೆ, ವಜ್ರದ ರೂಪದಲ್ಲಿ ಸಮರ್ಪಿಸಿಕೊಂಡಿದ್ದಾಳೆ. ಯಾವ ವರುಣ
ಸಮುದ್ರದಲ್ಲಿ ಬರುವಂತಹ ಯಾವ ವೈಡೂರ್ಯಾದಿಗಳಿವೆಯೋ ಅವುಗಳಿಗೆ ಅಭಿಮಾನಿಯಾಗಿ ಪೃಥಿವಿ ಮತ್ತು ಜಲ ಉಭಯಾತ್ಮಕವಾದ ಆ ಪದಾರ್ಥಗಳಲ್ಲಿ ತಾನೂ ಇದ್ದು ಪರಮಾತ್ಮನಿಗೆ ತನ್ನನ್ನು ತಾನು ಸಮರ್ಪಿಸ್ತಾನೆ. ದೀಪಗಳಲ್ಲಿ ಇದ್ದು ನಾವು ಮಂಗಳಾರತಿಯನ್ನು ಸ್ವಾಮಿಗಳು ಮಾಡ್ತಾ ಇರುವಾಗ ಪಕ್ಕಕ್ಕೆ ಹಚ್ಚಿದ ದೀಪಗಳಲ್ಲಾಗಲಿ ಮಾಡುವ ಮಂಗಳಾರತಿಗಳಲ್ಲಾಗಲಿ ಅವುಗಳಲ್ಲೆಲ್ಲ ಕಡೆಗೂ ಕೂಡ ಅಗ್ನಿದೇವರು ಒಳಗೆ ಅಂತರ್ಯಾಮಿಯಾಗಿದ್ದು ತಮ್ಮನ್ನು ತಾವು ಭಗವಂತನಿಗೆ ಸಮರ್ಪಿಸ್ತಾರೆ. ಹೀಗೆ ತತ್ವಾಭಿಮಾನಿ ದೇವತೆಗಳೆಲ್ಲರಿಗೂ ಈ ವಿಧವಾದಂತಹ ದೊಡ್ಡ ಅಧಿಕಾರ, ದೊಡ್ಡದಾದ ಪ್ರಿವಿಲೆಜ್ಜು. ಇದು ಅವರ ಒಂದು ಕಡೆಗೆ ಆನರ್ ಹೌದು, ಇನ್ನೊಂದು ಕಡೆಗೆ ಅವರಿಗೆ ದೊಡ್ಡ ಆಪರ್ಚುನಿಟಿ ಹೌದು, ದೊಡ್ಡ ಪ್ರಿವಿಲೆಜ್ಜು ಹೌದು. ಇದು ಅಂಥ ಅದ್ಭುತವಾದ ಈ ಪ್ರಿವಿಲೆಜ್ಜನ್ನು ಅವರು ಯಾವ ಕ್ಷಣದಲ್ಲೂ ತಪ್ಪಿಸುವುದಿಲ್ಲ. ಇದು ನಾವು ತಿಳಿಬೇಕಾದ್ರೆ ಗಂಗಾ ಗಂಗೇತಿಯೋ ಬ್ರೂಯಾತ್ ಅಂತನ್ನುವಾಗ ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶತುದ್ರಿ ಸ್ತೋಮಕಂ ಸಚತಾಪರುಷ್ಟಿನ. ಇಡೀ ಬ್ರಹ್ಮಾಂಡ ಮತ್ತು ಬ್ರಹ್ಮಾಂಡದ ಹೊರಗಡೆ ಭಗವಂತ ಯಾವ ಯಾವ ತತ್ವಗಳನ್ನು ತಾನು ವಿನಿಯೋಗ ಮಾಡ್ತಾನೆ, ಭೋಗ ಮಾಡ್ತಾನೆ, ಆ ಎಲ್ಲ ತತ್ವಗಳಲ್ಲೂ ಎಲ್ಲ ಪದಾರ್ಥಗಳಲ್ಲೂ ತತ್ತದಭಿಮಾನಿ ದೇವತೆಗಳು ಅಂತರ್ಯಾಮಿಯಾಗಿ ಇದ್ದೇ ಇರ್ತಾರೆ. ಅವರು ಅಂತರ್ಯಾಮಿಯಾಗಿದ್ದು ಆಯಾ ಭಗವಂತನ ಆಜ್ಞೆಗೆ ತಕ್ಕಂತೆ ಪರಮಾತ್ಮ ಅಪೇಕ್ಷೆ ಪಟ್ಟರೆ ಕಾರ್ಯವನ್ನು ಮಾಡ್ತಾರೆ, ಅಪೇಕ್ಷೆ ಪಡೆದಿದ್ದರೆ ಭೋಗಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಳ್ತಾರೆ. ಪರಮಾತ್ಮ ನೀರಿನಲ್ಲಿ ವಿಹಾರ ಮಾಡಬೇಕು ಅಂತ ಹೇಳಿದರೆ ನೀರಿನಲ್ಲಿ ವರುಣ ದೇವರು ಯಾವಾಗಲೂ ಇರ್ತಾರೆ. ವಿಶೇಷವಾಗಿ ಭಕ್ತಿಯಿಂದ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾರೆ ತಮ್ಮನ್ನು ತಾವು. ಹೀಗೆ ಭಗವಂತನ ವ್ಯಾಪಾರಗಳಲ್ಲಿ ಇದು ಎಲ್ಲ ದೇವತೆಗಳು ಮಾಡುವಂತಹ ಸೇವೆ, ಸಹಕಾರ, ನಿರಂತರವಾದ ಆರಾಧನೆ, ಇದನ್ನು ಶಾಸ್ತ್ರ ನಮಗೆ ವಿಶೇಷವಾಗಿ ಇದೇ ಮಾತು ಲಕ್ಷ್ಮೀದೇವಿಗೆ ಎಕ್ಸ್ಟೆಂಡ್ ಮಾಡಿದಾಗ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಾಗಿ ಇದ್ದು ಲಕ್ಷ್ಮೀದೇವಿ ಚಿತ್ರಚರಿತನಾದ ಪರಮಾತ್ಮನನ್ನು ಸೇವೆ ಮಾಡ್ತಾಳೆ. ಈ ರೀತಿಯಾಗಿ ಪರಮಾತ್ಮ ಭೋಗವನ್ನು ಮಾಡುವ ಪದಾರ್ಥಗಳಲ್ಲಿ ಆಯಾ ಅಭಿಮಾನಿ ದೇವತೆಗಳು ಅನ್ನ ಆಹಾರಾದಿಗಳಲ್ಲಿ ಈ ರೀತಿಯಾಗಿ ಅಂತರ್ಯಾಮಿಯಾಗಿ ಇರುತ್ತಾರೆ. ಇಷ್ಟು ಮಾತ್ರವಲ್ಲ, ಭಗವಂತ ಭೋಗ ಮಾಡುವುದು ನೈವೇದ್ಯದ ಕಾಲದಲ್ಲಿ ಇಷ್ಟಾಗಿದ್ದರೆ ಇಡೀ ದಿನವೂ, ನಮ್ಮ ಲೆಕ್ಕದಲ್ಲಿ ನಾನು ಹೇಳುವುದಾದರೆ ಇಡೀ ದಿನವೂ ಕೂಡ ಭಗವಂತ ನಾನಾ ವಿಧವಾದ ಪದಾರ್ಥಗಳನ್ನು ಭೋಗ ಮಾಡ್ತಾನೆ, ಅನಂತ ಪದಾರ್ಥವನ್ನು ಭೋಗ ಮಾಡ್ತಾನೆ, ಇಡೀ ಜಗತ್ತನ್ನೇ ಭೋಗಿಸ್ತಾನೆ, ಇಡೀ ಜಗತ್ತನ್ನೇ ಭೋಗಿಸ್ತಾನೆ. ಶ್ರೀಮದ್ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಪರಮಾತ್ಮ ಸೃಷ್ಟಿಯನ್ನು ಮಾಡ್ತಾನೆ, ಆ ಸೃಷ್ಟಿಯನ್ನು ಮಾಡಿದ್ದನ್ನು ಭೋಗಿಸ್ತಾನೆ. ಪರಮಾತ್ಮ ಪ್ರಳಯವನ್ನು ಮಾಡ್ತಾನೆ, ಪ್ರಳಯವನ್ನು ಭೋಗಿಸ್ತಾನೆ. ಹಾಗೆ ನಮಗೆ ಜ್ಞಾನಾದಿಗಳನ್ನು ಕೊಡ್ತಾನೆ. ಸ್ವಕೃತೇನ ತುಷ್ಯೇತ್ ಅಂತ ಹೇಳಿ ಪರಮಾತ್ಮನಿಗೆ ನಮ್ಮ ಜ್ಞಾನಾದಿಗಳನ್ನು ಭೋಗಿಸು ಎಂದಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದಿದೆ. ಇದಂ ಜ್ಞಾನಂ ಹರೇ ಪೂಜಾ. ಏನದು ಪೂಜೆ, ಸಮರ್ಪಣೆ ಏನದು? ಪರಮಾತ್ಮ ನಮಗೆ ಕೊಟ್ಟ ಜ್ಞಾನದಿಂದ ಭಗವಂತ ಸಂತೋಷ ಪಡ್ತಾನೆ. ಒಬ್ಬ ಆರ್ಟಿಸ್ಟು, ಸುಮ್ಮನೆ ಉದಾಹರಣೆಗೆ ಹೇಳ್ತೇನೆ, ಕೇವಲ ಅತೀ ಸ್ಥೂಲವಾಗಿರುವ ದೃಷ್ಟಾಂತ. ಒಂದು ಆರ್ಟಿಸ್ಟು ಒಂದು ಚಿತ್ರವನ್ನು ತೆಗೆದಾಗ ಚಿತ್ರವನ್ನು ತೆಗೆದೊಡನೆ ತೆಗಿತಾ ಇರುವಾಗಲೇ ದೂರದಿಂದ ನೋಡಿ ನೋಡಿ ಆನಂದ ಪಡ್ತಾನೆ. ಸಂಗೀತಗಾರ ಉತ್ತಮವಾದ ಸಂಗೀತವನ್ನು ಆಲಾಪ ಮಾಡಿ ಅತೀ ಸಣ್ಣ ಧ್ವನಿಯಲ್ಲಿ, ಅತೀ ದೊಡ್ಡ ಧ್ವನಿಯಲ್ಲಿ, ಅತಿ ದೀರ್ಘಕಾಲದ ಧ್ವನಿಯನ್ನು ಎಳೆದು ತಾನು ಆಲಾಪವನ್ನು ಮಾಡುವಾಗ ತಾನು ಆ ಆಲಾಪವನ್ನು ಆನಂದ ಪಡ್ತಾನಲ್ಲ. ಶಿಲ್ಪವನ್ನು ಕೆತ್ತನೆ ಮಾಡತಕ್ಕಂತಹ ಒಬ್ಬ ಸ್ಕಲ್ಪ್ಟರ್ ಯಾವ ರೀತಿಯಾಗಿ ಪ್ರತಿಮೆಯನ್ನು ನಿರ್ಮಾಣ ಮಾಡುವಾಗ ಒಂದೊಂದು ಭಾಗಗಳು ಪೂರ್ಣಗೊಂಡಂತೆ ಅದನ್ನು ಆನಂದನೋ ಅನುಭವಿಸಬೇಕೋ, ಹಾಗೆ ಭಗವಂತ ಒಬ್ಬೊಬ್ಬ ಜೀವರನ್ನು ಹುಟ್ಟಿಸಿದಾಗಲೂ, ಇಡೀ ಬ್ರಹ್ಮಾಂಡವನ್ನು ಹುಟ್ಟಿಸಿದಾಗಲೂ, 14 ಲೋಕಗಳನ್ನು ನಿರ್ಮಾಣ ಮಾಡುವಾಗಲೂ, ಒಂದೊಂದು ಪರಮಾಣುವನ್ನು ನಿರ್ಮಾಣ ಮಾಡುವಾಗಲೂ ಭಗವಂತ ಆನಂದ ಪಡುತ್ತಾನೆ. ಈ ಪರಮಾಣುವಿನಲ್ಲಿ ನಾನು ಇಷ್ಟು ಆಟಮ್ಗಳನ್ನು ಇಟ್ಟಿದ್ದೇನೆ, ಇಷ್ಟು ಇಲೆಕ್ಟ್ರಾನ್ಗಳನ್ನು ಇಟ್ಟಿದ್ದೇನೆ, ಇದು ಇಷ್ಟು ತಿರುಗತ್ತೆ, ಇಷ್ಟು ಶಕ್ತಿಯಿಂದ ವೇಗವಾಗಿ ತಿರುಗತ್ತೆ, ಇಂಥ ಶಕ್ತಿ ಉಳ್ಳದ್ದಾಗಿದೆ ಇತ್ಯಾದಿಯಾಗಿ ಪರಮಾತ್ಮನ ಎಲ್ಲ ಎಲಿಮೆಂಟುಗಳನ್ನು ನಿರ್ಮಾಣ ಮಾಡುವಾಗ ಭಗವಂತ ಆನಂದವೋ ಆನಂದ.
ಅಹಂ ಕೃತ್ಸಸ್ಯ ಜಗತ ಪ್ರಭವ ಪ್ರಳಯಸ್ತಥ ಪ್ರಭವ ಪ್ರಳಯ. ಪರಮಾತ್ಮ ನಮಗೆ ಆನಂದವನ್ನು ಕೊಟ್ಟು ನಮಗೆ ಜ್ಞಾನವನ್ನು ಕೊಟ್ಟ. ನಾನು ಶಾಸ್ತ್ರವನ್ನು ಓದಿದೆ, ಜ್ಞಾನವನ್ನು ಕೊಟ್ಟ. ಜ್ಞಾನವನ್ನು ಕೊಟ್ಟಾಗ ದೇವರ ಆನಂದ ಪಡ್ತಾನೆ. ಓ, ಇವನಿಗೆ ನಾನು ಜ್ಞಾನವನ್ನು ಕೊಟ್ಟೆ ಅಂತ ಭಗವಂತ ಖುಷಿಪಟ್ಟ. ಆ ಭಗವಂತ ಏನು ಖುಷಿ ಪಡ್ತಾನೆ ಅದೇ ಆನಂದ, ಅದೇ ಭೋಗ. ಅದು ಭೋಗದಿಂದ ಅಭಿವ್ಯಂಗ್ಯವಾಗುವಂಥದ್ದು, ಅದೇ ಅಚಿಂತ್ಯ ಶಕ್ತಿ. ಹಾಗಾಗಿ ಎಲ್ಲ ಪದಾರ್ಥವನ್ನು ಕೂಡ ಭಗವಂತ ಭೋಗ ಮಾಡ್ತಾನೆ. ಕಾಲವನ್ನು, ದೇಶವನ್ನು, ಜೀವರಾಶಿಗಳನ್ನು, ಅವರ ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನಾಜ್ಞಾನ, ಬಂಧಮೋಕ್ಷಗಳನ್ನು, ಮಗನ ಮದುವೆಯನ್ನು ಮಾಡಿ ಆ ಮದುವೆಯಾದಾಗ ಮಗನ ಮದುವೆ, ಆ ಹಬ್ಬ ಅವುಗಳನ್ನು ನೋಡಿ ತಂದೆ ಸಂತೋಷ ಪಡೋದಿಲ್ಲವೇ? ಹಾಗೆ ಪರಮಾತ್ಮ ನಮ್ಮೆಲ್ಲರೂ ನಾವು ಸಂಸಾರದಲ್ಲಿ ಇದ್ದದ್ದನ್ನು ನೋಡಿ ಭಗವಂತ ಸಂತೋಷ ಪಡ್ತಾನೆ. ಮಗ ಸನ್ಯಾಸಿಯಾದರೆ ಇನ್ನೂ ಖುಷಿಯಾಗಿ ಬಿಡುತ್ತದೆ. ಹಾಗೆ ನಾವೆಲ್ಲರೂ ಮುಕ್ತರಾದರೆ ಪರಮಾತ್ಮ ಮತ್ತಷ್ಟು ಸಂತೋಷ ಪಡ್ತಾನೆ. ಹೀಗೆ ನಾನಾ ವಿಧವಾದ ಅವಸ್ಥೆಗಳಲ್ಲೂ ಜೀವರಾಶಿಗಳನ್ನು ಭೋಗ ಮಾಡುವುದು ಭಗವಂತನಿಗೆ ತಪ್ಪಿಲ್ಲ. ಎಲ್ಲ ವಿಧವಾದ ಭೋಗಗಳನ್ನು ಪರಮಾತ್ಮ ಮಾಡ್ತಾನೆ. ಇದು ನನ್ನದು ಎಂದಾಗಿ ತಿಳಿಯುವುದು ಒಂದು. ಅದರಿಂದ ಭಗವಂತ ಆನಂದವನ್ನು, ಅಚಿಂತ್ಯ ಶಕ್ತಿ ಎಲ್ಲ ಕಡೆಗೂ ಎಲ್ಲೂ ಮರೆಯತಕ್ಕದ್ದಲ್ಲ. ಪರಮಾತ್ಮನ ಲೀಲೆ ಎಲ್ಲೂ ಮರೆಯತಕ್ಕದ್ದಲ್ಲ. ಪರಮಾತ್ಮನ ಅಚಿಂತ್ಯ ಶಕ್ತಿ, ಪರಮಾತ್ಮನ ಕೇವಲ ಲೀಲೆ, ಪರಮಾತ್ಮನ ವಿಶೇಷ ಎನ್ನುವಂತಹ ಏನೊಂದು ಭೇದಹೀನೇಪಿ ಭೇದ ಕಾರ್ಯ ನಿರ್ವಾಹಕವಾದಂತಹ ವಿಶೇಷ, ಈ ಮೂರೂ ಸೇರಿಕೊಂಡು ಭಗವಂತನ ಭೋಗವನ್ನು ನಿರ್ವಾಹ ಮಾಡುವಂಥದ್ದು. ಇಂಥ ಭೋಗವನ್ನು ನಾವು ಪರಮಾತ್ಮ, ಈಗ ನಾವು ವಿಚಾರವನ್ನು ಮಾಡೋಣ. ಪರಮಾತ್ಮ ಲಕ್ಷ್ಮೀದೇವಿಯನ್ನು ಭೋಗ ಮಾಡುವುದುಂಟು. ಅಂದರೆ ಭಗವಂತನಿಗೆ ತಾನು ಅನ್ನುವುದು ಒಂದು ಭೋಗ್ಯವಾದರೆ ತನ್ನದು ಎನ್ನುವುದು ಮತ್ತೊಂದು ಭೋಗ್ಯವಿದೆ. ಇದು ಎಲ್ಲ ರೂಪಗಳಲ್ಲಿ ಸತ್ಯ. ಅಂದರೆ ಕೃಷ್ಣ, ರಾಮ, ನರಸಿಂಹ, ವೇದವ್ಯಾಸ, ಹಯಗ್ರೀವ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಮೂಲರೂಪಿ ನಾರಾಯಣ, ವಿಷ್ಣು, ವಿಶ್ವರೂಪ, ವಿರಾಟ್ ರೂಪ, ಹೀಗೆ ಅನಂತ ಅನಂತ ರೂಪಗಳಲ್ಲೂ ಈ ಮಾತು ಹೋಲ್ಡ್ಸ್ ಗುಡ್. ಅನಂತ ರೂಪಗಳಲ್ಲೂ ಈ ವಿಧವಾದಂತಹ ಮಹಾಮಹಿಮೆ ಉಂಟೇ ಉಂಟು. ಮಾತ್ರವಲ್ಲ, ಪ್ರತಿ ಕ್ಷಣಕ್ಕೂ ಭಗವಂತ ಎಲ್ಲವನ್ನು ಭೋಗ ಮಾಡ್ತಾನೆ. ಇದೊಂದು ಮಾತನ್ನು ಶ್ರೀಮದಾಚಾರ್ಯರು ಹೇಳುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ತುಂಬ ಕಷ್ಟ, ಜೀರ್ಣವಾಗೋದಿಲ್ಲ, ನಮ್ಮ ಬುದ್ಧಿ ಮಂದ. ಆದರೆ ಶಾಸ್ತ್ರ ಹೇಳುತ್ತೆ ಪರಮಾತ್ಮನ ಮಹಾವೈಭವ, ಅದನ್ನು ತಿಳಿಬೇಕು. ಏನು ಅಂದರೆ, ಇವತ್ತು ಭಗವಂತ ಇದ್ದಾನೆ, ಹೌದಲ್ಲ? ಆ ಭಗವಂತನಿಗೆ ಇನ್ನೂ ಒಂದು ಕೋಟಿ 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 ಕಲ್ಪಗಳಾದ ಮೇಲೆ ಒಂದು ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದಾಗ ಯಾವುದೋ ಒಬ್ಬ ಭಕ್ತ ಕಲ್ಲ ಸಕ್ಕರೆ ಇಟ್ಟು ದೇವರಿಗೆ ನೈವೇದ್ಯ ಮಾಡ್ತಾನೆ ಅಂತನ್ನಿ. ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ಕೇವಲ. ಕೋಟಿ ಕೋಟಿ ಕಲ್ಪ ಬ್ರಹ್ಮಾಂಡಗಳಾದ ಮೇಲೆ ಭಗವಂತನಿಗೆ ಒಬ್ಬ ಭಕ್ತ ಕಲ್ಲು ಸಕ್ಕರೆ ಇಟ್ಟು ನೈವೇದ್ಯವನ್ನು ಮಾಡುವಾಗ ಏನು ಆನಂದವಾಗಬೇಕೋ ಭವಿಷ್ಯತ್ತಿನಲ್ಲಿ, ಆ ಆನಂದ, ಆ ಭೋಗ ಈಗ ಇದೆ ಪರಮಾತ್ಮನಿಗೆ. ಆ ಭೋಗ, ಆ ಆನಂದ ಈಗ ಇದೆ ಭಗವಂತನಿಗೆ. ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಆಗಮಿಷ್ಯತ್ ಸುಖಂಚಾಪಿ ಅಂತ. ಅದೇ ಮಾತಿನ ವಿವರಣೆಯನ್ನು ಬೇರೆ ರೀತಿಯಿಂದ, ಬೇರೆ ಮುಖದಿಂದ ನಾನು ಹೇಳ್ತಾ ಇದ್ದೆ. ಇದು ಭಗವಂತನ ಅಚಿಂತ್ಯವಾದ ಶಕ್ತಿ. ಭಗವಂತನ ವಿಷಯದಲ್ಲಿ ನಾನು ಅನೇಕ ಬಾರಿ ಹೇಳ್ತೇನೆ, ಇನ್ನೂ 100 ಬಾರಿ 1000 ಬಾರಿ ಹೇಳ್ತೇನೆ. ಚಾತುರ್ಮಾಸ್ಯ ಮುಗಿಯೋದ್ರೊಳಗೂ 1000 ಬಾರಿ ಹೇಳಿ ಮುಗಿಸ್ತೇನೆ. ಶ್ರೀಮದಾಚಾರ್ಯರು, ನಮ್ಮ ವೇದವ್ಯಾಸ ದೇವರು, ವೇದಗಳು, ಮಹಾಭಾರತ, ಭಾಗವತಗಳು ಭಗವಂತನನ್ನು ವರ್ಣನೆ ಮಾಡಿದಂತೆ ಜಗತ್ತಿನಲ್ಲಿ ಯಾವ ಯಾವ ಧರ್ಮಗಳು ಕೂಡ, ಯಾವ ಭಗವದ್ಭಕ್ತರೂ ಕೂಡ ದೇವರನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸುತರಾಂ ಸಾಧ್ಯವಿಲ್ಲ. ಕೋಟಿ ಜನರನ್ನು ತೆಗೆದುಕೊಂಡು ಬನ್ನಿ, ಕೋಟಿ ಕಲ್ಪಗಳ ಕಳೆಯಲಿ ಶ್ರೀಮದಾಚಾರ್ಯರು
ಪಿಯರ್ಲೆಸ್, ಅವರಿಗೆ ಅನ್ಬೀಟಬಲ್, ಅವರಿಗೆ ಯಾರು ಸಮಾನರಾದವರೆಲ್ಲ. ಅಂಥ ಅದ್ಭುತವಾದ ರೀತಿಯಲ್ಲಿ ಶ್ರೀಮದಾಚಾರ್ಯರ ಸರ್ವಮೂಲಗಳಲ್ಲಿ ದಿವ್ಯವಾದಂತಹ ಪ್ರಮೇಯಗಳನ್ನು, ಅತಿ ದಿವ್ಯವಾಗಿರುವ ಭಗವನ್ ಮಹಿಮೆಗಳನ್ನು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಬಹಳ ಮಹತ್ವದ ಮಾತು. ಈಗ ಮಾತನ್ನು ಗಮನ ಕೊಡಿ. ಪ್ರತಿಯೊಂದಕ್ಕೂ ಕೂಡ ಕಾರಣವನ್ನು ಕೊಟ್ಟು, ಯುಕ್ತಿಯನ್ನು ಹೇಳಿ, ರೀಸನ್ಗಳನ್ನು ಕೊಟ್ಟು, ರ್ಯಾಷನಾಲಿಟಿಯ ತಳಹದಿಯ ಮೇಲೆ ಈ ಮಾತುಗಳನ್ನು ಸಮರ್ಥನೆ ಮಾಡ್ತಾರೆ ಆಚಾರ್ಯರು. ಕೆಲವೊಮ್ಮೆ ಯಾವ ಸಂದರ್ಭದಲ್ಲಿ ಶಾಸ್ತ್ರ ಹೇಳುತ್ತೆ ಭಗವಂತನ ಮಹಾಮಹಿಮೆ ಏನಾಗತ್ತೆ, ಭಗವಂತ ಅನ್ನುವವನೇ ಸಾಮಾನ್ಯವಾಗಿ ಏನಾಗತ್ತೆ ಅಂದರೆ ನಮ್ಮ ಬುದ್ಧಿ ಬಹಳ ಅಲ್ಪ. ಈಗ ಉದಾಹರಣೆಗೆ ಜಗತ್ತಿಗೆ ಪ್ರಯೋಜನ ಇದೆಯೋ ಇಲ್ವೋ ಅಂತ ಕೇಳಿದರೆ ಸೈಂಟಿಸ್ಟ್ ಹೇಳ್ತಾರೆ ದೇಹದಲ್ಲಿ ನೋಡಿದರೆ ಪ್ರಯೋಜನವಿದೆ ಅಂತಂತಾರೆ. ಜಗತ್ತನ್ನು, ಈ ಗ್ಯಾಲಕ್ಸಿಗಳನ್ನು ನೋಡಿದರೆ ಏನು ಪ್ರಯೋಜನ ಇಲ್ಲ ಅಂತಂತಾರೆ. ನಾನ್ಸೆನ್ಸ್ ಇದು. ಸೃಷ್ಟಿ ಮಾಡುವ ಭಗವಂತ ಪ್ರಯೋಜನವಿಲ್ಲದೆ ಒಂದು ಕಣವನ್ನು, ತೃಣವನ್ನು ಸೃಷ್ಟಿ ಮಾಡುವುದಿಲ್ಲ. ಅಂಥದ್ದು ಇಡೀ ಬ್ರಹ್ಮಾಂಡವನ್ನು ಪರಮಾತ್ಮ ಪ್ರಯೋಜನವಿಲ್ಲದೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾ? ನಮಗೆ ಗೊತ್ತಿಲ್ಲ. ಯಾಕೆ ಅಂತ ನಮಗೆ ತಿಳಿದಿಲ್ಲ. ಯಾಕೆ ಅಂತ ಕಾರಣ ಗೊತ್ತಿಲ್ಲ, ಪ್ರಯೋಜನ ಗೊತ್ತಿಲ್ಲ. ಅಂದ ಮಾತ್ರಕ್ಕೆ ನಾವು ಪ್ರಯೋಜನವನ್ನು ಅಪಲಾಪ ಮಾಡುವುದಲ್ಲ, ಅದು ನಮ್ಮ ಮೂರ್ಖತನವಾಗ್ತದೆ. ಹಾಗಾಗಿ ಆ ಭಗವಂತನ ಅದ್ಭುತವಾಗಿರುವಂತಹ ಏನು ಮಹಿಮೆಗಳಿವೆಯಲ್ಲ, ಇದು ಯಾವುದು ನಮಗೆ ಅರ್ಥವಾಗೋದಿಲ್ಲ ಅಂತಿದೆಯಲ್ಲ, ಅದೆಲ್ಲವೂ ಭಗವಂತನ ಸ್ವರೂಪ. ಪರಮಾತ್ಮ ಶಾಸ್ತ್ರ ಮೊದಲಿನ ಮಾತನ್ನು ಹೇಳಿತು. ದೇವರ ಬಗ್ಗೆ ಚಿಂತನವನ್ನು ಮಾಡುವಾಗ ಮೊಟ್ಟ ಮೊದಲಿನ ಶಬ್ದ ದೇವರದು ಅಚಿಂತ್ಯ ಅನಂತ. ದೇವರು ಅನಂತ ಅಚಿಂತ್ಯ. ಏನು ಬೇಕಾಗಿಲ್ಲ, ಬಹಳೇನು ನಾವು ವೇದಶಾಸ್ತ್ರಗಳಿಂದ ತಿಳಿದು ನಾವು ಹೇಳಬೇಕಾದ ಮಾತಿಲ್ಲ, ಬಹಳ ಅಗತ್ಯವೇ ಇಲ್ಲ. ಕೇವಲ ಭಗವಂತ ಮಾಡಿದ ಸೃಷ್ಟಿ ಅನಂತವಾಗಿದೆ, ಅಚಿಂತ್ಯವಾಗಿದೆ ಅನ್ನುವುದಾಗಿ ನಾವು ಕಂಡ್ರೆ ಸಾಕು. ಸೃಷ್ಟಿ ಅಚಿಂತ್ಯವಾಗಿದೆ, ಅನಂತವಾಗಿದೆ. ಹೀಗಿರುವಾಗ ನಾವೇನಂತ ದೇವರನ್ನೇನಂತ ಹೇಳೋದು? ಅಂಥ ಅದ್ಭುತವಾಗಿರುವಂತಹ ಸೃಷ್ಟಿಕರ್ತೃವಾದವನು, ಸ್ಥಿತಿಕರ್ತೃವಾದವನು, ಜಗತ್ತಿನ ನಿಯಮನವನ್ನು ಮಾಡುವಂತಹ ಸ್ವಾಮಿ ಪರಮಾತ್ಮ ಎಂದು ಅರ್ಥವನ್ನು ನಾವು ಮಾಡಿಕೊಳ್ಳಬೇಕಾದದ್ದುಂಟು. ಆಚಾರ್ಯರು ಈ ಮಾತನ್ನು ಪದೇ ಪದೇ ಕಾಠಕೋಪನಿಷತ್ತು, ಕೇನೋಪನಿಷತ್ತು ಹೇಳುತ್ತದೆ, ಯಸ್ಯಾಮತಂ ತಸ್ಯ ಮತಂ. ನನಗೆ ತಿಳಿದಿಲ್ಲ ಭಗವಂತ ಅನಂತನಾಗಿದ್ದಾನೆ ಅಂತ ಯಾರು ತಿಳಿದಿದ್ದಾರೋ ಅವನು ದೇವರ ವಸ್ತುಸ್ಥಿತಿಯನ್ನು ತಿಳಿದಂತೆ. ಯಸ್ಯಾಮತಂ ತಸ್ಯ ಮತಂ ಮತಂ ಯಸ್ಯ ನವೇದ ಸಹ ಅವಿದ್ಯಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ನಮ್ಮ ಯೋಗ್ಯತೆಗೆ ತಕ್ಕಂತೆ ಏನೋ ಒಂದು ಕಣ, ಒಂದು ತೃಣ, ಒಂದು ಎಳ್ಳು ಕಾಳಿನಷ್ಟು ನಾವು ಜ್ಞಾನವನ್ನು ಮಾಡಿಕೊಳ್ಳುವುದಷ್ಟೇ. ಜಗತ್ತಿನ ಜ್ಞಾನವೇ ಆಗದಿದ್ದಾಗ ಜಗನ್ನಾಥನ ಜ್ಞಾನ ನಮಗೇನಾಗತ್ತೆ? ಅನಂತವಾಗಿದೆಯಲ್ಲ ಜಗತ್ತು. ಇಂಥ ಈ ಭಗವಂತನ ಮಹಾಮಹಿಮೆಯನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಅಂತ ತಿಳಿಸ್ತಾ ಶಾಸ್ತ್ರ ನಮಗೆ ಬೋಧನೆ ಮಾಡುವಂಥ ಮಾತು ಪರಮಾತ್ಮ ಅಚಿಂತ್ಯ ಎಂದಾಗಿ. ಅಂಥ ಪರಮಾತ್ಮನ ವಿಚಿತ್ರವಾಗಿರುವಂತಹ ಭೋಗಗಳ ಬಗ್ಗೆ 4 ಮಾತುಗಳನ್ನು ಅರ್ಥ ಮಾಡಿಕೊಂಡು, ಅದಕ್ಕಾಗೇನೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಶಾಂಡಿಲ್ಯ ವಿದ್ಯೆಯಲ್ಲಿ ಒಂದು ಮಾತು ಹೇಳ್ತಾರೆ. ಸರ್ವಕಾಮ ಸರ್ವಕರ್ಮ ಸರ್ವರಸ ಸರ್ವಧರ್ಮ ಸರ್ವಮಿದಂ ಅಭ್ಯಾತ್ತಃ ಅವಾಕ್ಯನಾದರ. ಪರಮಾತ್ಮ ಸರ್ವಕಾಮ, ಎಲ್ಲ ಕಾಮ್ಯವಾದ ಪದಾರ್ಥಗಳನ್ನು ಪರಮಾತ್ಮ ಅದರ ಅಸ್ತಿತ್ವಕ್ಕೆ ನಿಯಾಮಕ, ಅದರ ಎಕ್ಸಿಸ್ಟೆನ್ಸಿಗೆ ಭಗವಂತನೇ ನಿಯಾಮಕ ಅನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಆ ಎಲ್ಲ ಕಾಮಗಳನ್ನು ಭಗವಂತ ಭೋಗಿಸ್ತಾನೆ. ಸರ್ವರಸ, ಎಲ್ಲ ಕರ್ಮ, ಎಲ್ಲ ರಸ, ಎಲ್ಲವನ್ನೂ ಭಗವಂತ ಭೋಗಿಸ್ತಾನೆ, ಎಲ್ಲವನ್ನೂ ನಿಯಮನ ಮಾಡ್ತಾನೆ. ಸರ್ವಮಿದಂ ಅಭ್ಯಾತ್ತಃ ವಾಕ್ಯನಾದರ. ಈ ರೀತಿಯಾಗಿ ಭಗವಂತನ ಮಹಾಮಹಿಮೆಯನ್ನು ಶಾಂಡಿಲ್ಯ ವಿದ್ಯೆಯಲ್ಲಿ ಛಾಂದೋಗ್ಯೋಪನಿಷತ್ತು ನಮಗೆ ತಿಳಿಸಿಕೊಡ್ತದೆ.
ಆದ್ದರಿಂದ ಆ ಪರಮಾತ್ಮನ ಆ ಅದ್ಭುತವಾದ ಸೃಷ್ಟಿಯನ್ನು ಭಗವಂತನದ ನೆನೆದು ಪರಮಾತ್ಮನ ವಿಶೇಷವಾದ ಉಪಾಸನೆಯನ್ನು ಮಾಡುವ ಒಂದು ಪವಿತ್ರವಾದ ಕಾಲ ಈ ಭಗವಂತ ಮಹಾಸ್ವಾಮಿಗಳವರು ಮಾಡುವ ಭಗವಂತನ ಪೂಜಾ ಕಾಲ. ಆ ಪೂಜಾ ಕಾಲದಲ್ಲಿ ರಾಮಚಂದ್ರ ದೇವರೇ ಸ್ವಯಂ ಪೂಜೆ ಮಾಡಿದ, ಸೀತಾದೇವಿಯೇ ಸ್ವಯಂ ಪೂಜೆ ಮಾಡಿದ, ಬ್ರಹ್ಮದೇವರು, ಹನುಮಂತ ದೇವರು, ಭೀಮಸೇನ ದೇವರು, ಶ್ರೀಮದಾಚಾರ್ಯರು ಪೂಜೆ ಮಾಡಿದ ಮೂಲರಾಮನ ವಿಗ್ರಹವನ್ನು ಅಲ್ಲಿ ಪರಮಾತ್ಮನ ಸನ್ನಿಧಾನವನ್ನು ಕಾಣುತ್ತಿರುವಾಗ, ಶ್ರೀಮದಾಚಾರ್ಯರ ಕರಾರ್ಚಿತವಾಗಿರುವಂತಹ ದಿಗ್ವಿಜಯರಾಮನ ಪ್ರತಿಮೆಯನ್ನು ನೋಡ್ತಾ ಇರುವಾಗ, ಮೇಲಾಗಿ ವೇದವ್ಯಾಸ ದೇವರೇ ಸಾಕ್ಷಾತ್ತಾಗಿ ಅವರ ಸನ್ನಿಧಾನದಲ್ಲಿ ಭಗವನ್ ನಾರಾಯಣನೇ ಕೊಟ್ಟಂತಹ ಆ ಶಿಲೆಗಳಲ್ಲಿ, ವ್ಯಾಸ ಶಿಲೆಗಳಲ್ಲಿ ಭಗವಂತನ ದರ್ಶನ ಮಾಡಿಕೊಳ್ಳುವಾಗ ಅದರಷ್ಟು ಪವಿತ್ರವಾದ ಕಾಲ ಇನ್ನು ನಮ್ಮ ಜೀವನದಲ್ಲಿ ಬೇರೆ ಯಾವುದು ಇದೀತು. ಅದನ್ನು ನಾವು ಚಿಂತನವನ್ನು ಮಾಡ್ತಾ, ವಿಶೇಷವಾಗಿ ಸ್ಮರಣೆಯನ್ನು ಮಾಡ್ತಾ, ಪರಮಾತ್ಮನ ಅನುಸಂಧಾನದಲ್ಲಿ ಮಗ್ನರಾಗಿ ಪರಮಾತ್ಮನಿಗೆ ಅಹೋ ಅಹೋ ಆಶ್ಚರ್ಯ ಆಶ್ಚರ್ಯ ಧನ್ಯ ಧನ್ಯ ಅನಂತ ಗುಣಪೂರ್ಣ ದೋಷದೂರ ಜಗಜ್ಜನ್ಮಾದಿ ಕಾರಣ ಸ್ವತಂತ್ರ ಸರ್ವಸ್ವಾಮಿ ಸರ್ವೇಶ್ವರ ಸರ್ವಾಧಾರ ಸರ್ವಪ್ರೇರಕ ಸರ್ವಫಲಪ್ರದ ಪರಮ ಕರುಣಾಮಯ ಪರಮ ವಾತ್ಸಲ್ಯ ಮೂರ್ತಿ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಎಂಬುದಾಗಿ ಪರಮಾತ್ಮನಿಗೆ ಅನಂತ ಉಪಕಾರಕನಾದ ಪರಮಾತ್ಮನನ್ನು ಪರಮ ಪ್ರೀತಿಯಿಂದ ಪರಮ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಅವನ ದರ್ಶನವನ್ನು ಮಾಡಿಕೊಳ್ಳಬೇಕು. ಈ ಭಾಗ್ಯವನ್ನು ನಾವು ಎಂದೆಂದಿಗೆ ಕಳೆದುಕೊಳ್ಳಬಾರದು ಅಂತ ಹೇಳ್ತಾ, ಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.